ಎಂತಹ ದೊಡ್ಡ ಸ್ಥಾನ ಅದು ಶೇಷದೇವರು. ಇವತ್ತು ಶೇಷನ ಪೂಜೆಯನ್ನು ನೀವೆಲ್ಲ ಮಾಡಿದ್ದೀರಿ ಅನ್ನೋದಕ್ಕಾಗಿ ಈಗಾದರೂ ಅನುಸಂಧಾನ ಮಾಡಿ. ಅನೇಕ ಮಹನೀಯರು ಮಾಡಿರಬಹುದು, ಮಾಡಿದವರು ಮತ್ತೊಮ್ಮೆ ಮಾಡಿ ಮಾನಸಿಕವಾಗಿ ಈ ಸಂಜೆ. ಬೆಳಿಗ್ಗೆ ಮಾಡದಿದ್ದವರು ಈಗಾದರೂ ಅನುಸಂಧಾನವನ್ನು ಮಾಡಿ. ಶ್ರೀಮದ್ ಅನುವ್ಯಾಖ್ಯಾನದಲ್ಲಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಹೇಳ್ತಾರೆ, ಜೀವಾಭಿಮಾನಿ ಶೇಷ ಅಂತ. ಎಲ್ಲ ಜೀವರಿಗೆ ಅಭಿಮಾನಿಗಳಾದವರು ಶೇಷದೇವರು. ತಮಗಿಂತಲೂ ಕೆಳಗಿನ ಎಲ್ಲ ಜೀವರಿಗೆ ನಿಯಾಮಕರಾದವರು. ಬರೀ ಹೊರಗಿನ ಜಡವಾದ ಪ್ರಪಂಚಕ್ಕೆ, ಪಂಚಮಹಾಭೂತಗಳಿಗೆ, ಮನಸ್ಸಿಗೆ, ಇಂದ್ರಿಯಗಳಿಗೆ ಮಾತ್ರ ಅಲ್ಲ, ನಮ್ಮೆಲ್ಲರ ಜೀವ ಸ್ವರೂಪಕ್ಕೆ ನಿಯಾಮಕರಾದವರು ಶೇಷದೇವರು. ನಮ್ಮ ಜೀವ ಸ್ವರೂಪ ಇದು ಯಾವಾಗಲೂ ಭಗವಂತನಿಗೆ ಶೇಷ ಆಗಲಿ ಅಂತ. ಶೇಷ ಅಂದರೆ ಅಂಗ, ದಾಸ ಅಂತ ಅರ್ಥ ಇದೆ. ಶೇಷದೇವರಿಗೆ ನಾವೇನು ಬೇಡಬೇಕು ಅಂದರೆ, ಶೇಷದೇವರೇ ನೀವು ನಮ್ಮ ಜೀವ ಸ್ವರೂಪಕ್ಕೆ ನಿಯಾಮಕರಾಗಿದ್ದೀರಲ್ಲ, ನಮ್ಮ ಜೀವ ಸ್ವರೂಪ ಇದು ದೇವರಿಗೆ ಶೇಷ ಆಗೋ ಹಾಗೆ ಮಾಡಿ, ದೇವರ ದಾಸ ಆಗೋ ಹಾಗೆ ಮಾಡಿ. ನಿಮ್ಮ ಶರೀರ ಯಾವಾಗಲೂ ಹೇಗೆ ಭಗವಂತನ ಸೇವೆಗೆ, ದಾಸ್ಯಕ್ಕೆ ಮೀಸಲಾಗಿದೆ, ಅಷ್ಟು ಯೋಗ್ಯತೆ ನಮ್ಮದಲ್ಲ. ತಕ್ಕ ಮಟ್ಟಿಗೆ ನಮ್ಮ ದೇಹ, ನಮ್ಮ ಮನಸ್ಸು, ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ಶೇಷ ಆಗಿ ಇರಲಿ. ಆ ಪರಮಾತ್ಮ ಶೇಷಿ, ನಾವೆಲ್ಲ ಶೇಷರು, ಅವನ ಅಂಗರು, ದಾಸರು. ಆ ತರಹ ಅವನ ಪ್ರತಿಬಿಂಬರು, ಅವನು ಬಿಂಬ. ಈ ಅನುಸಂಧಾನ ನಮಗೆ ಬರುವಂತೆ ಅನುಗ್ರಹ ಮಾಡಿ ಅಂತ. ಇವತ್ತೇನು ನೀವು ರಾಮಾಯಣವನ್ನು ಕೇಳ್ತಾ ಇದ್ದೀರಿ, ಮಹಾಭಾರತ ಇದೆ, ಭಾಗವತಾದಿ ಪುರಾಣಗಳಿವೆ, ಪಂಚರಾತ್ರ ಆಗಮ ಇದೆ. ಈ ಎಲ್ಲ ಪೌರುಷೇಯವಾದ ಭಗವಂತನಿಂದ ಹಾಗೂ ಅನೇಕ ಋಷಿ ಮುನಿಗಳಿಂದ ರಚಿತವಾದ ಗ್ರಂಥಗಳಿವೆ. ಎಲ್ಲ ಪೌರುಷೇಯ ಗ್ರಂಥಗಳಿಗೆ ನಿಯಾಮಕರಾದವರು, ಪ್ರೇರಕರಾದವರು ಶೇಷದೇವರು ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು. ಐತರೇಯದಲ್ಲಿಯೂ, ಭಾಷ್ಯದಲ್ಲಿಯೂ ಕೂಡ, ಐತರೇಯ ಭಾಷ್ಯಗಳಲ್ಲಿ. ಹಾಗಾದರೆ ಶೇಷದೇವರ ಅನುಗ್ರಹ ಎಷ್ಟಿದೆ. ಏನೋ ನಾಗಪ್ಪ ನೀರು ಹಾಕೋದು, ಹಾಲು ಹಾಕೋದು ಅಂತ ತಿಳಿದರೆ ಗತಿ. ನಿಮ್ಮ ಹಾಲು ಬೇಕಾಗಿದೆಯಾ? ಕ್ಷೀರಸಾಗರದಲ್ಲಿರುವಂತಹ ಭಗವಂತನಿಗೆ ಹಾಸಿಗೆಯಾಗಿ ಯಾವಾಗಲೂ ಸೇವೆಯನ್ನು ಮಾಡುವ ಅವರಿಗೆ ಏನು ಕ್ಷೀರದ ಕೊರತೆ ಇದೆ? ಈ ಅನುಸಂಧಾನ ಮಾಡಬೇಕು. ವೃದ್ಧಾನಾಂ ಪ್ರತಿಪೂಜಕ, ದೇವತೆಗಳ ಪೂಜೆಯನ್ನು ಮಾಡುವಾಗಲೂ ಈ ಅನುಸಂಧಾನ ಇರಬೇಕು. ಆ ಅನುಸಂಧಾನದಿಂದ ನಾವು ಪೂಜೆಯನ್ನು ಮಾಡಿದರೆ ನಮಗೆ ಉತ್ತಮವಾಗಿರುವಂತಹ ಲಾಭವಾಗುತ್ತೆ. ಶೇಷದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ.